ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಮಗೂ ಮಣಿಪಾಲ್ ಹಾಸ್ಪಿಟ್ಲಿಗೆ ಏನೋ ಒಂದು ನಂಟಿದ್ದಾಗಿದೆ. ಲಾಸ್ಟ್ ಟೈಮು ಸರಿ ಕರೆದಿದ್ರು, ಒಂದ್ಸತಿ ಬಂದು ನೋಡಿ ಏನೋ ಪ್ರಾಬ್ಲಮ್ ಇದೆ ಅಂತ. ಮತ್ತೆ ತಿರ್ಗಾ ಕರೆದಿದ್ದಾರೆ, ಅದಕ್ಕೆ ನಾವು ಬಂದಿದ್ದೀವಿ. ಮಣಿಪಾಲ್ ಹಾಸ್ಪಿಟ್ಲ್ ಎಂಟ್ರೆನ್ಸಲ್ಲಿ ಇದ್ದೀವಿ ನೋಡಿ. ಇದೇ ಮಣಿಪಾಲ್ ಹಾಸ್ಪಿಟಲ್ಲು ಎಂಟ್ರೆನ್ಸು. ತುಂಬ ದೊಡ್ಡದಾಗಿದೆ ಗುರು ಹಾಸ್ಪಿಟಲ್. ಇದು ಬೆಂಗಳೂರಲ್ಲೇ ತುಂಬ ದೊಡ್ಡ ಹಾಸ್ಪಿಟ್ಲ್ ಅನಿಸುತ್ತೆ. ಮೇನ್ ರೋಡಿಗೆ ಇದೆ, ಯಲಹಂಕ ಕೋಗಿಲು ಸಿಗ್ನಲ್ ಹತ್ರ. ಮುಂದೆ ಹೋದರೆ ನಿಮಗೆ ಮೆಟ್ರೋ ಸ್ಟೇಷನ್ ಸಿಗುತ್ತೆ ನೋಡಿ. ರೀಸೆಂಟಾಗಿ ಓಪನ್ ಆದರೂ ಕೂಡ ಆಲ್ರೆಡಿ ಎಷ್ಟು ಜನ ಇದ್ದಾರೆ, ಬೈಕು ಕಾರು ಒಳಗಡೆ ಅಂತೂ ಫುಲ್ ಆಗಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ಮಣಿಪಾಲ್ ಹಾಸ್ಪಿಟ್ಲ್ ಅಂದರೆ ಆ ಥರ ಟ್ರಸ್ಟ್ ಇರುತ್ತೆ, ನಂಬಿಕೆ ಇರುತ್ತೆ. ನಂಬಿಕೆ ಮೇಲೆಲ್ಲ ಬಂದಿರ್ತಾರೆ ನೋಡಿ. ಅದಕ್ಕೆ ಎಲ್ಲ ಕಾರ್ ಎಲ್ಲ ಕಡೆ ನಿಂತಿದ್ದಾವೆ, ಒಳಗಡೆ ಹೊರಗಡೆ ನೋಡಿ. ಕಾರು ಕೂಡ ನಿಂತಿದೆ. ಮಣಿಪಾಲ್ ಹಾಸ್ಪಿಟ್ಲ್ ಬರ್ಬೇಕಂದ್ರೆ ಏನೋ ಒಂದು ದೊಡ್ಡದಾಗಿ ಅಚೀವ್ ಮಾಡಿರ್ಬೇಕು, ದೊಡ್ಡದಾಗಿ ದುಡ್ಡು ಮಾಡಿರಬೇಕು. ಅವಾಗಲೇ ನಾವು ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳ್ಳೋಕ್ಕೆ ಸಾಧ್ಯ. ಇಲ್ಲಾಂದರೆ ಅದ್ರ ಹೆಸರು ಎತ್ತೋದಕ್ಕೂ ತುಂಬ ಕಷ್ಟ ಆಗ್ಬಿಡುತ್ತೆ. ನೋಡಿದ್ರು ಎಷ್ಟು ದೊಡ್ಡದಾಗಿದೆ. ಇದು ಒಂಥರ ಮಾಲ್ ಥರ ಕಾಣಿಸುತ್ತೆ, ನಮ್ಗೆ ಹಾಸ್ಪಿಟ್ಲ್ ಥರ ಅನ್ಸೋದೇ ಇಲ್ಲ ನೋಡಿ. ತಾರ್ ನಿಂತಿದೆ. ಇದು ನಮ್ಮದು ಕನಸಿನ ಕೂಸು. ನೋಡುವ, ಮುಂದೆ ಏನಾದರೂ ಟೈಮ್ ಇದ್ದರೆ ತಗೊಳ್ಳುವ. ಆ ಥರ ಭಗವಂತ ನಡೆಸ್ಕೊಡ್ಲಿ. ಆ ಥರ ಕಾರ್ ತಗೊಂಡು ನಾವು ಮೆರಿಬೇಕು ಅಂತಂದರೆ ಒಂದು ದೊಡ್ಡದಾಗಿ ಕನಸು ಕಟ್ಕೋಬೇಕು, ಕನಸಿಂದೆ ಓಡಬೇಕು, ಸ್ಟ್ರಗಲ್ ಬೀಳಬೇಕು, ಕಷ್ಟ ಪಡಬೇಕು. ಅವಾಗಲೇ ದುಡ್ಡು ಮಾಡೋಕ್ಕೆ ಸಾಧ್ಯ. ಅವಾಗಲೇ ಇಂಥಲ್ಲೆಲ್ಲ ಓಡಾಡ್ಬೋದು, ಇಂಥ ಹಾಸ್ಪಿಟ್ಲಲ್ಲೆಲ್ಲ ಟ್ರೀಟ್ಮೆಂಟ್ ತಗೋಬೋದು. ಇಲ್ಲಾಂದರೆ ಅದು ಅಸಾಧ್ಯನೇ. ಸೊ ಮೇಲೆ ಬಂದ್ವಿ ನೋಡಿ. ಪ್ಯಾರಾಪಿಟ್ ವಾಲ್ ಜಾಯಿಂಟು ಕಂಪ್ಲೀಟಾಗಿ ಕ್ರ್ಯಾಕ್ ಆಗಿದೆ. ಈ ಕ್ರ್ಯಾಕ್ನ ಹಿಂಗೆ ಬಿಟ್ಬಿಟ್ರೆ ಮುಂದೆ ದೊಡ್ಡದಾಗಿ ಆಗುತ್ತೆ. ನೀರು ಒಳಗಡೆ ಹೋಗಿ ಪೇಷಂಟ್ಗೆಲ್ಲ ತೊಂದರೆ ಆಗುತ್ತೆ. ಬಂದು ನೋಡಿ, ಏನಾದರೂ ಸೊಲ್ಯೂಷನ್ ಕೊಡಿ ಅಂತ ಹೇಳಿದ್ರು. ಸೊ ಅದಕ್ಕೆ ಎಲ್ಲ ಬಂದು ವಿಸಿಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ಎಂಟೈರ್ ಪ್ಯಾರಾಪಿಟ್ ವಾಲು ಫುಲ್ಲು ಜಾಯಿಂಟ್ ಎಲ್ಲ ಕ್ರ್ಯಾಕ್ ಬಂದಿದೆ. ಇದು ಈ ಥರ ಬರಬಾರ್ದು. ಇದೇ ಥರ ಬಿಟ್ಟರೆ ಮುಂದೆ ಕ್ರ್ಯಾಕು ದೊಡ್ಡದಾಗಿ ಮೇಜರಾಗಿ ಆಗುತ್ತೆ ನೋಡಿ. ನಮ್ಮ ವಿಶಾಲವಾದ ಬೆಂಗಳೂರು ಹೆಂಗೆ ಕಾಣಿಸುತ್ತೆ ಮಧ್ಯಾಹ್ನ ಟೈಮಲ್ಲಿ. ಒಂಚೂರು ಬಿಸಿಲೇ ಇಲ್ಲ, ಸೂರ್ಯ ಕಾಣಿಸೋದೇ ಇಲ್ಲ ಕಣ್ಣಿಗೆ. ಎಲ್ಲೋ ಮಾಯವಾಗಿಬಿಟ್ಟಿದ್ದಾನೆ. ಮೋಡ ಕವಿದ ವಾತಾವರಣ ಇದೆ. ಹಾಗೆ ಬೇಸ್ಮೆಂಟಲ್ಲೂ ಏನೋ ಒಂದು ಲೀಕೇಜು, ಡ್ಯಾಮ್ನೆಸ್ಸು ಇದೆ. ಬಂದು ನೋಡಿ ರೆಕ್ಟಿಫೈ ಮಾಡಿಕೊಡಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಮತ್ತೆ ಬೇಸ್ಮೆಂಟ್ಗೆ ಹೋಗಿದ್ವಿ ನೋಡಿ. ಆಲ್ಮೋಸ್ಟು ಎಲ್ಲ ಕಡೆ ಕಾರ್ಗಳು ಪಾರ್ಕಿಂಗ್ ಮಾಡಿದ್ದಾರೆ, ಅಂದರೆ ಪೇಷಂಟ್ಗಳು ಹತ್ರ ಬಂದಿದ್ದಾರೆ. ಮಣಿಪಾಲ್ ಮೇಲೆ ಒಂದು ಏನೋ ನಂಬಿಕೆ ಇದೆ, ಅದಕ್ಕೆ ಜನ ಮಣಿಪಾಲ್ನ ಹುಡ್ಕೊಂಡು ಬರ್ತಾರೆ. ಸೊ ಬೇಸ್ಮೆಂಟಲ್ಲಿ ಎಲ್ಲ ನೋಡ್ಕೊಂಡು ಬಂದಾಯಿತು. ನೋಡು ಎಂಟ್ರೆನ್ಸಲ್ಲಿ ಯಾವ ಥರ ಡಿಸೈನ್ ಮಾಡಿದ್ದಾರೆ ನೋಡಿ. ಇವೆಲ್ಲ ಫಾರಿನ್ ಥರ ಕಾಣಿಸುತ್ತಪ್ಪ ಬಿಲ್ಡಿಂಗು. ಮಣಿಪಾಲ್ ಅಂದರೆ ಏನು ಸುಮ್ಮನೆನಾ? ದೊಡ್ಡವರು ದೊಡ್ಡದಾಗಿ ಯೋಚನೆ ಮಾಡ್ತಾರೆ, ದೊಡ್ಡದಾಗಿ ಮಾಡ್ತಾರೆ. ಏನೇ ಮಾಡಿದ್ರು ದೊಡ್ಡದಾಗಿ ಮಾಡ್ತಾರೆ. ಹ್ಯಾಟ್ಸಪ್ ಹೇಳ್ಬೇಕು ಮಣಿಪಾಲ್ಗೆ. ಕೆಲಸ ನೋಡ್ಕೊಂಬಂದ್ವಿ. ಹಾಗೆ ಸ್ವಲ್ಪ ಸುಸ್ತಾಯಿತು ಅಂತ ಚಕ್ಲಿ ತಿಂತಾ ಇದ್ವಿ, ಟೀ ಕುಡಿದ್ವಿ. ಹಾಗೆ ಒಂದು ನಾಯಿ ಬತ್ತು ಹತ್ರಕ್ಕೆ. ಪಾಪ ಅದಕ್ಕೂ ಮಧ್ಯಾಹ್ನ ಊಟದ ಟೈಮ್ ಅಂತ ಹೇಳ್ಬಿಟ್ಟು ಅದಕ್ಕೂ ಸ್ವಲ್ಪ ಬಿಸ್ಕೆಟ್ ಕೊಟ್ವಿ. ಬಿಸ್ಕೆಟ್ ತಿಂತಾ ಇತ್ತು, ಖುಷಿ ಆಯಿತು ನನಗೂ. ನಮಗೆ ನಾಯಿ ಅಂದರೆ ಪಂಚಪ್ರಾಣ. ಸೊ ಅದಕ್ಕೆ ಎಲ್ಲೇ ಕಾಣಿಸಿದ್ರು ನಮ್ಮ ಕೈಲಿ ಆದಷ್ಟು ಏನೋ ಮಾಡ್ತೀವಿ. ಎಲ್ಲರೂ ಅಷ್ಟೇ, ಬೀದಿ ನಾಯಿಗಳಿಗೆ ಊಟ ಹಾಕಿ ಕೇರ್ ಮಾಡಿ. ಒಂದು ಟೈಮಲ್ಲಿ ಮನೆ ಕಾಯೋದು ನಾಯಿಗಳೇ. ಸಾಕಿರೋ ನಾಯಿಗಳು ಮನೆ ಕಾಯ್ತೋ ಬಿಡ್ತಾವೋ ಗೊತ್ತಿಲ್ಲ. ಬೀದಿ ನಾಯಿಗಳು ಮಾತ್ರ ನೀವು ಏನಾದರೂ ತುತ್ತನ್ನ ಹಾಕಿದ್ರೆ ಆ ತುತ್ತನ್ನಕ್ಕೆ ನಿಯತ್ತಾಗಿರ್ತವೆ. ಏನೋ ಒಂದು ಟೈಮಲ್ಲಿ ಹೆಲ್ಪ್ ಮಾಡ್ತವೆ 100%. ಇದು ಮಾತ್ರ ಹೇಳಬಲ್ಲೆ ನಾನು. ಯಾಕಂದರೆ ಆ ತುತ್ತಿನ ಋಣ ತೀರಿಸ್ಬೇಕಂದ್ರೆ ಅದನ್ನು ಏನೋ ಒಂದು